ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂತಂದರೆ ಅನವಶ್ಯಕವಾಗಿ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕಕ್ಕೆ ಹೋಗಬಾರ್ದು. ಹಾಗೆ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ತಲೆ ಕೂಡ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಜಸ್ಟ್ ಇಗ್ನೋರ್ ಮಾಡ್ತಾ ಮೂವ್ ಆನ್ ಆಗಬೇಕು. ವೆಲ್ಕಮ್ ಟು ಮಿನಿ ಲಾಗ್. ಇವತ್ತಿಂದ ನಾನು ಡೈಲಿ ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ 30 ಡೇಸ್ ಚಾಲೆಂಜ್ ಅನ್ನೋ ಥರ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಇಡ್ಲಿ, ಸಾಂಬಾರು ಚಟ್ನಿ ಹಾಗೆ ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಉದ್ದಿನ ವಡೆ ರೆಸಿಪಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೈಟೇ ನೆನೆಸಿಟ್ಕೊಂಡಿದ್ದೆ ಉದ್ದಿನ ಬೇಳೆನ. ಸೊ 6 ಅವರ್ ನೆಂದರೂ ಸಾಕು. ಇಡ್ಲಿ ಜೊತೆ ಮೇಯ್ನ್ ಉದ್ದಿನ ವಡೆ ಇದ್ದರೆ ಸಖತ್ತಾಗಿರುತ್ತೆ. ಹಾಗಂತ ನಾನು ಇಡ್ಲಿ ಮಾಡಿದಾಗೆಲ್ಲ ಏನು ಉದ್ದಿನ ವಡೆ ಮಾಡೋಕ್ಕೆ ಹೋಗಲ್ಲ. ನನಗೇನಾದರೂ ಮೂಡ್ ಚೆನ್ನಾಗಿದ್ದು ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ಮಾಡೋದು. ಸೊ ನಾನಿಲ್ಲಿ ಉದ್ದಿನ ವಡೆ ಹೇಗೆ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ಉದ್ದಿನಬೇಳೆ ನೆನೆಸಿಟ್ಕೊಂಡಿರೋಂಥ ಉದ್ದಿನಬೇಳೆನ ತುಂಬ ನೀರು ಹಾಕಲೇಬಾರ್ದು. ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ರುಬ್ಕೋಬೇಕು. ಸೊ ಗಟ್ಟಿಯಾಗಿರಬೇಕದು. ಇನ್ನು ನೀವು ಅಕ್ಕಿ ನೆನೆಸ್ಬಿಟ್ಟು ಕೂಡ ರುಬ್ಕೋಬೋದು. ಇಲ್ದಿದ್ರೆ ಅಕ್ಕಿ ನೆನೆಸಿಲ್ಲ ಅಂತಂದರೆ ಲಾಸ್ಟಲ್ಲಿ ಅಕ್ಕಿ ಹಸಿಟ್ಟನ್ನ ಹಾಕ್ಕೋಬೋದು. ಅದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಉದ್ದಿನಬೇಳೆದೇನಿದೆ ಅದಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಅಂಥ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಗೆ ಸ್ವಲ್ಪ ಉಪ್ಪು, ಮೆಣಸನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಹಸಿರುಮೆಣ್ಸಿನ್ಕಾಯಿ ಬೇಕಿದ್ರೂ ಹಾಕ್ಕೋಬೋದು. ನನಗಿಲ್ಲಿ ಹಸಿರುಮೆಣ್ಸಿನ್ಕಾಯಿ ನಮ್ಮ ಮನೆಯಲ್ಲಿ ತಿನ್ನಲ್ಲ ಅಂಥೇಳಿ ಸ್ಕಿಪ್ ಮಾಡಿದ್ದೀನಿ. ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವು ಹಾಕ್ಕೊಳ್ಳಿ. ಅಕ್ಕಿನ ನೆನೆಸಿ ನಾನಿಲ್ಲಿ ರುಬ್ಬದೇ ಇರೋ ಕಾರಣ ನಾನಿಲ್ಲಿ ಅಕ್ಕಿ ಹಸಿಟ್ಟನ್ನೇ ಡೈರೆಕ್ಟಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಕಲಿಸ್ಕೊತಾ ಇದ್ದೀನಿ. ಕೊಬ್ಬರಿ ಚೂರು ಕೂಡ ಹಾಕ್ಕೋಬೋದು, ಚಿಕ್ಕದಾಗಿ ಪೀಸ್ ಕಟ್ ಮಾಡಿಕೊಂಡು. ನಾನಿಲ್ಲಿ ಅದನ್ನು ಹಾಕ್ಕೊಂಡಿಲ್ಲ. ಸೊ ಇವಾಗ ಕಾದಿರೋ ಅಂಥ ಎಣ್ಣೆಗೆ ಹಾಕ್ಕೊಂಡ್ರೆ ಮುಗೀತು. ಉದ್ದಿನ ವಡೆ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಕಾಂಬಿನೇಷನ್. ಸೊ ಒಂದೊಂದು ಸಲ ಈ ಥರ ಮಾಡ್ತೀನಿ, ಯಾವಾಗಲೂ ರೆಗ್ಯುಲರಾಗಿ ಮಾಡಲ್ಲ. ಇನ್ನು ಒಬ್ರೊಬ್ರಿಗೆ ಇಡ್ಲಿ ಜೊತೆ ಸಾಂಬಾರು ಇದ್ದರೆ ಇಷ್ಟ, ಒಬ್ರೊಬ್ರಿಗೆ ಇಡ್ಲಿ ಜೊತೆ ಚಟ್ನಿ ಇದ್ದರೆ ಇಷ್ಟ. ಸೊ ನಮ್ಮ ಮನೆಯಲ್ಲಿ ಎರಡೂ ಇರುತ್ತೆ, ಚಟ್ನಿ ಪ್ಲಸ್ ಸಾಂಬಾರು. ಆಲ್ಮೋಸ್ಟ್ ಯಾವಾಗಲೂ ಇಡ್ಲಿ ಮಾಡಿದಾಗ ಎರಡೂ ಇರುತ್ತೆ. ಬಟ್ ಇವತ್ತು ವಡೆ ಕೂಡ ಆ್ಯಡ್ ಆಗಿದೆ. ನಾವು ಮಾಡಿರೋ ಅಡುಗೆ ಯಾರಾದ್ರು ತಿಂದು ಚೆನ್ನಾಗಿದೆ ಅಂತಂದರೆ ಖುಷಿ ಅಲ್ವಾ. ನಾನು ಏನು ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳೋರಿಗೆ ನಾನು ಫಸ್ಟು ತಿಂಡಿ ಹಾಕ್ಕೊಂಡು ಕೊಡೋದು. ಸೊ ನಮ್ಮ ಅಜ್ಜಿ ನಾನು ಏನು ಮಾಡಿದ್ರು ಚೆನ್ನಾಗಿ ಮಾಡ್ತಾಳೆ, ಸಖತ್ತಾಗಿ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಫಸ್ಟ್ ಹಾಕ್ಕೊಂಡು ಕೊಡ್ತಾಯಿದ್ದೀನಿ. ಇನ್ನು ಇದಾದಮೇಲೆ ನಾನು ಡೈರೆಕ್ಟ್ ನೈಟ್ ಲಾಗ್ ಇದು. ನನ್ನ ಮಗನ್ನ ಎಲ್ಲರೂ ರೇಗಿಸ್ತಾ ಕೂತಿದ್ದಾರೆ. ಅವ್ನಿಗೆ ಯಾರೋ ಎದುರಿಸಿದ್ರು ಅಂತ ಹೇಳಿ ನಾನು ಅವ್ರಿಗೆ ಹೊಡಿತೀನಿ ಅಂತ ಹೇಳ್ತಾವನೆ. ಹೊಡಿತೀಯಾ? ಹೆಂಗೆ ಹೊಡಿತೀಯಾ? ಅವ್ರು ನಿನಗೆ 2 ಬಿಡ್ತಾರೆ. ಆಮೇಲೆ ಫೈಟಿಂಗ್ ಮಾಡ್ತೀಯಾ? ಮತ್ತೆ ಹೆಂಗೆ ಫೈಟಿಂಗ್ ಮಾಡ್ತೀಯಾ? ನೈಟ್ ನಮ್ಮ ಮನೆಯಲ್ಲಿ ಡೈಲಿ ಮುದ್ದೆ ಮಾಡ್ತೀವಿ. ಮತ್ತೆ ನಿಮಗೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.